ಬಂಧುಗಳೇ, ನಿನ್ನೆ ಕಾಶ್ಮೀರದಲ್ಲಿ ಅಮಾಯಕ ನಾಗರಿಕ ಪ್ರವಾಸಿಗರ ಮೇಲೆ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ 27 ಜನ ಪ್ರವಾಸಿಗರು ನಾಗರಿಕರು ಮೃತರಾಗಿರುವಂಥದ್ದು ಇದು ಅತ್ಯಂತ ಖಂಡನಾರ್ಹ. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಇದು ಅತ್ಯಂತ ಮಾನವೀಯತೆ ಇಲ್ಲದ ಅನಾಗರಿಕರ ಕ್ರೂರ ಕೃತ್ಯ. ಇದನ್ನ ನಾವು ಉಗ್ರ ಶಬ್ದಗಳಲ್ಲಿ ಖಂಡಿಸಬೇಕಾಗ್ತದೆ. ಆ ಕುಟುಂಬದೊಂದಿಗೆ ತೀವ್ರ ಸಂತಾಪವನ್ನು ನಾನು ವ್ಯಕ್ತಪಡಿಸುತ್ತೇನೆ ಮತ್ತು ಅವರ ಜೊತೆ ಐಕ್ಯದಾರ್ಢತೆಯನ್ನು ನಾನು ಪ್ರಕಟಪಡಿಸುತ್ತೇನೆ. ಮತ್ತು ಏನು ಈ ಉಗ್ರ ಕೃತ್ಯ ನಡೆದಿದೆ ಇದನ್ನ ಉನ್ನತ ಮಟ್ಟದವನ್ನ ತನಿಖೆ ನಡೆಸಿ ಯಾರೇ ತಪ್ಪಿತಸ್ಥರಾದರೂ ಕೂಡ ಅವರಿಗೆ ಉಗ್ರ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಮತ್ತೆ ಅತ್ಯಂತ ವಿಷಾದಕರ ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲಿನ ವರದಿಗಾರರು ವರದಿ ಮಾಡ್ತಾ ಇದ್ದಾರೆ, ಅಲ್ಲಿ ಭದ್ರತಾ ವೈಫಲ್ಯವಿತ್ತು. ಸರಿಸುಮಾರು 2,000ದಷ್ಟು ಪ್ರವಾಸಿಗರಲ್ಲಿದ್ರು, ಆದರೆ ಅಲ್ಲಿ ಯಾವುದೇ ಪೊಲೀಸ್ ಭದ್ರತೆ ಇರಲಿಲ್ಲ ಅಂತ. ಈ ಭದ್ರತಾ ವೈಫಲ್ಯ ಕೂಡ ಅತ್ಯಂತ ಖಂಡನೀಯ. ಕಾಶ್ಮೀರದಂತಹ ಪ್ರದೇಶದಲ್ಲಿ ನಮಗೆ ಗೊತ್ತಿದೆ, ಸೂಕ್ಷ್ಮ ಪ್ರದೇಶ. ಅಲ್ಲಿ ಸೂಕ್ತವಾದಂತಹ ಭದ್ರತೆಯನ್ನ ನಾವು ನಮ್ಮ ನಾಗರಿಕರಿಗೆ, ಪ್ರವಾಸಿಗರಿಗೆ ಕಲ್ಪಿಸಬೇಕಾಗಿತ್ತು. ಅದು ಕೂಡ ಆ ಭದ್ರತಾ ವೈಫಲ್ಯ ಆಗಿರೋದು ಕೂಡ, ಇದನ್ನು ಕೂಡ ಉನ್ನತ ಮಟ್ಟದ ತನಿಖೆಯನ್ನ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಅಮಾನವೀಯ ಕೃತ್ಯವನ್ನು ಉಗ್ರ ಶಬ್ದಗಳಲ್ಲಿ ನಾವು ಖಂಡಿಸ್ತೇವೆ ಮತ್ತು ಈ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ.